ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಜನರಿಗೆ ನೀನು ಮಾಡುವ ಸೇವೆ ನೀನು ನನಗೆ ಮಾಡುವ ಸೇವೆಯಾಗಿದೆ. ನೀನು ಕಳೆದುಕೊಂಡದ್ದನ್ನು ನೀನು ತನ್ನಲ್ಲೇ ಹುಡುಕುವುದರಿಂದ ಪ್ರಯೋಜನವಿರುತ್ತದೆ. ನಿನ್ನ ಸಂತೋಷ, ನೆಮ್ಮದಿ, ನಿನ್ನ ಜೀವನವೇ ನಿನ್ನ ಕೈಯಲ್ಲಿದೆ. ಬಿಡುವು ತೆಗೆದುಕೊಂಡು ತನಗೋಸ್ಕರ ಸಮಯವನ್ನು ನೀಡುವುದು ನಿನ್ನ ಕೈಯಲ್ಲಿದೆ. ಅಗತ್ಯವೆಂದು ನಂಬಿದಾಗ ಎಲ್ಲ ತಾನಾಗೇ ಆಗುತ್ತದೆ. ಸ್ವಲ್ಪ ಏಕಾಂತದ ಸಮಯ ಎಲ್ಲರಿಗೂ ಅಗತ್ಯ. ಏಕಾಂತದಲ್ಲಿ ಮೌನವನ್ನು ಆಚರಿಸು. ಮೌನಕ್ಕಿರುವ ಶಕ್ತಿ ನಿನಗೆ ಸ್ಪಷ್ಟತೆಯನ್ನು ತರುತ್ತದೆ. ನಿನಗೆ ನೆಮ್ಮದಿ ಮತ್ತು ಬಲವನ್ನು ನೀಡುತ್ತದೆ. ನಿನ್ನ ಬಗ್ಗೆ ಜನರು ಹೇಳುವ ಮಾತು ಅವರ ಸತ್ಯವಾಗಿದೆ, ಅದು ನಿನ್ನ ಸತ್ಯವಲ್ಲ. ಉದಾಹರಣೆಗೆ, ನಿನ್ನನ್ನು ಯಾರಾದರೂ ಇಲಿ ಎಂದು ಕರೆದರೆ ನೀನು ಇಲಿಯಾಗಿ ಬಿಡುವೆಯೋ? ಅದು ಸಾಧ್ಯವೇ? ತಮ್ಮ ಹೃದಯದಲ್ಲಿ, ತಮ್ಮ ಜೀವನದಲ್ಲಿ ಏನನ್ನು ತುಂಬಿಸಿಕೊಳ್ಳಬೇಕೆಂಬುದು ಅವರ ನಿರ್ಧಾರವಾಗಿರಲಿ. ನೀನು ತನ್ನನ್ನು ಪ್ರೀತಿಸು. ನೀನು ನೀನಾಗಿರು. ಜನರಿಂದ ಕೆಲಸವನ್ನು ಮಾಡಿಸಿಕೊಳ್ಳಬೇಕಾದರೆ ಅವರಿಗೂ ಒಳ್ಳೆಯದಾಗಬೇಕೆನ್ನುವ ಉದ್ದೇಶ ಸದಾ ಇರಲಿ. ನಾಳೆಯ ಕೆಲಸ ನಿನಗೆ ಲಾಭವನ್ನು ತರುತ್ತದೆ. ಒಳ್ಳೆಯವರು ನಿನ್ನ ಜೊತೆ ಸದಾ ಇರುತ್ತಾರೆಂದು ನಂಬು. ನಿನ್ನ ನಂಬಿಕೆಯಿಂದ ನಿನ್ನ ಜೀವನದಲ್ಲಿ ನೀನು ಎಲ್ಲ ದೇವತೆಗಳ ಆಶೀರ್ವಾದಗಳನ್ನು ತಂದುಕೊಳ್ಳಬಹುದು. ನನ್ನ ಮಗುವೆ, ದೇವರಿಗೆ ನಿನ್ನಿಂದ ಬೇಕಾಗಿರುವುದು ನಿನ್ನ ಒಳ್ಳೆಯ ಉದ್ದೇಶ, ನಿನ್ನ ನಿಜವಾದ ಭಕ್ತಿ, ನಿನ್ನ ನಿಜವಾದ ಪ್ರೀತಿ ಮಾತ್ರವೇ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.